ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಿಮ್ಮಗಳಿಗೆ ನಿಮ್ಮ ರ್ಯಾಂಕ್ ಲಿಸ್ಟ್ಗಳನ್ನು ಅಪ್ಡೇಟನ್ನು ಮಾಡಲಾಗಿದೆ GNM ನರ್ಸಿಂಗ್ ಬೋರ್ಡ್ ಒಳಗಡೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಕೆಡ್ಯೂಲನ್ನು ಅಂದರೆ ಮೊದಲನೇ ಸುತ್ತಿನ ಕೌನ್ಸ್ಲಿಂಗ್ ಸ್ಕೆಡ್ಯೂಲ್ ಅಂದರೆ ಆನ್ಲೈನ್ ಮುಖಾಂತರ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಕೂಡ ಡೇಟ್ಗಳನ್ನು ಕೊಡಲಾಗಿದೆ. ಅದಕ್ಕೆ ಸಂಬಂಧಿಸಿದ ಟೆಂಪರ್ ರಿಸಲ್ಟ್ ಅದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮತ್ತು ಅಡ್ಮಿಷನ್ ಕೊನೆಯ ದಿನಾಂಕ 30ನೇ ತಾರೀಕು ತನಕ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಒಂದು ಕ್ಯಾಲೆಂಡರನ್ನು ಕೂಡ ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಜೊತೆಗೆ ಮೆರಿಟ್ ಲಿಸ್ಟನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಒಂದೇ ಒಂದು ಏನಂತಂದರೆ ಇಲ್ಲಿ ನಿಮ್ಮಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಬೇಕಾಗಿದೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು? ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಯಾವ ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ ಮತ್ತು GM ಒಳಗಡೆ ಎಷ್ಟು ಸೀಟ್ಗಳಿದ್ದಾವೆ ಅದನ್ನು ಲಿಸ್ಟನ್ನು ಕೊಡ್ತಾರೆ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿದ್ದಾವೆ, ಆ ಸೀಟ್ಗಳಲ್ಲಿ ಎಲ್ಲ ಕೆಟಗರಿಗೆ ಅಂದರೆ ನಿಮ್ಮ ಕೆಟಗರಿಗೆ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ಕೊಡ್ತಾರೆ. ಅದನ್ನು ನೋಡಿಕೊಂಡು ನೀವು ಕಾಲೇಜನ್ನು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ ಹುಬ್ಳಿ ಕಿಮ್ಸ್ ಒಳಗಡೆ 2A ಒಳಗಡೆ ಒಂದೇ ಒಂದು ಸೀಟ್ ಇದೆ. ಅದೇ ಇದರಲ್ಲಿ ಬೆಳಗಾಮಲ್ಲಿ 10 ಸೀಟ್ಗಳಿದ್ದಾವೆ. ಸೊ ನಿಮ್ಗೊಂದು ಜಜ್ಮೆಂಟ್ ಸಿಗುತ್ತೆ, ಜಾಸ್ತಿ ಸೀಟ್ಗಳು ಎಲ್ಲಿದ್ದಾವೆ ಅಲ್ಲಿ ನೀವು ಜಾಸ್ತಿ ಅಂಥ ಕಾಲೇಜುಗಳನ್ನು ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದನ್ನು ಬಿಡುಗಡೆ ಮಾಡಬೇಕಾಗಿದೆ. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗ್ರೀನ್ ಒಳಗಡೆ, ಸೊ ಈ ಒಂದು ಲಿಸ್ಟ್ ಇದೆಯಲ್ಲ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ಓಕೆ, ಇದು PDF ಇಲ್ಲಿ ಬರುತ್ತೆ, ಇಲ್ಲಿ ಲಿಸ್ಟ್ ಅಂತೇಳಿ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಹೆಚ್ಚುವರಿ HK ಮತ್ತು ನಾನ್ HK ಸೀಟ್ಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಬಿಡುಗಡೆ ಮಾಡಬೇಕಿತ್ತು, ಇನ್ನೂ ಮಾಡಿಲ್ಲ. ಇದು ಅಪ್ಡೇಟ್ ಆಗುತ್ತೆ ಬೇಗನೆ. ಅಂದರೆ ನಿಮಗೆ ಕೌನ್ಸ್ಲಿಂಗ್ಗಿಂತ ಅದು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಇದು PDF ರಿಲೀಸ್ ಆಗುತ್ತೆ. ನಾನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇನ್ ಕೇಸ್ ಆಫ್ ಇವತ್ತು ಬಂದರೂ ಕೂಡ ಇವತ್ತು ನಾನು ಮಾಹಿತಿನ ಕೊಡ್ತೇನೆ. ಬಟ್ ಇವತ್ತು ನಾಳೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ 3 ದಿನ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಏನು ಮಾಡ್ತಾರೆ ಕಾದು ನೋಡಬೇಕು. ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈವಲ್ಲಿ ಕೂಡ ಈವ್ನಿಂಗ್ ತನಕ ಬರ್ತೇನೆ. ಲೈವ್ ಬಂದಾಗ ಕೂಡ ನೀವು ಮಾಹಿತಿಯನ್ನು ಕೇಳ್ಬೋದು. ಟೆಲಿಗ್ರಾಮ್ ಲಿಂಕಲ್ಲಿ ಕೂಡ ಜಾಯ್ನ್ ಆಗಿ ಮಾಹಿತಿಯನ್ನು ಅಪ್ಡೇಟ್